ಫ್ರೆಂಡ್ಸ್, ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಬ್ಯಾಟ್ರಿ ಏನಿದೆ ಸೊ ಅದು ಬೇಗ ಖಾಲಿ ಆಗ್ತಾ ಇದೆಯಾ, ಚಾರ್ಜ್ ತುಂಬಾ ಹೊತ್ತು ನಿಲ್ತಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಟ್ರಿ ಹೆಲ್ತ್ ಏನಾಗಿದೆ ಸೊ ಅದು ಕಡಿಮೆ ಆಗಿರುತ್ತೆ ಅಥವಾ ಹಾಳಾಗ್ತಾ ಬಂದಿರುತ್ತೆ. ನಿಮ್ಮ ಸ್ಮಾರ್ಟ್ ಫೋನ್ ನ ಬ್ಯಾಟ್ರಿ ಹೆಲ್ತ್ ಬೇಗ ಹಾಳಾಗೋದಕ್ಕೆ ಕಾರಣಗಳು ಏನು ಅಂತ ಹೇಳಿದ್ರೆ ನೀವು ಕೆಲವೊಂದು ಮಾಡುವಂತ ಸಣ್ಣ ಸಣ್ಣ ಮಿಸ್ಟೇಕ್ ಗಳು. ಈ ಒಂದು ವಿಡಿಯೋದಲ್ಲಿ ನೀವು ಮಾಡ್ತಾ ಇರುವಂತ ಕೆಲವೊಂದು 8 ಕಾಮನ್ ಮಿಸ್ಟೇಕ್ ಗಳನ್ನ ತಿಳಿಸ್ಕೊಡ್ತೀನಿ. ಅದರಿಂದ ನಿಮ್ಮ ಒಂದು ಬ್ಯಾಟ್ರಿ ಹೆಲ್ತ್ ಏನಿದೆ ಸೊ ಅದು ತುಂಬಾ ಡ್ಯಾಮೇಜ್ ಆಗ್ತಾ ಇರುತ್ತೆ. ಈ ಒಂದು ಮಿಸ್ಟೇಕ್ ಗಳು ಯಾವ್ದು ಅಂತ ನೋಡಿದ್ರೆ ನಿಮಗೆ ಅನ್ಸಬಹುದು ಈ ಒಂದು ಸಿಲ್ಲಿ ಮಿಸ್ಟೇಕ್ ಇಂದ ಏನಾದ್ರೂ ಇಂಪ್ಯಾಕ್ಟ್ ಆಗುತ್ತಾ ಅಂತ ಹೇಳ್ಬಿಟ್ಟು. ಆದ್ರೆ ನಿಜವಾಗ್ಲೂ ನೋಡೋದಾದ್ರೆ ಈ ಒಂದು ಸಣ್ಣ ಸಣ್ಣ ಕಾಮನ್ ಮಿಸ್ಟೇಕ್ ಗಳು ಏನಿರುತ್ತೆ ಸೊ ಇದರಿಂದನೇ ತುಂಬಾ ದೊಡ್ಡ ಇಂಪ್ಯಾಕ್ಟ್ ನಮ್ಮೊಂದು ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಹೆಲ್ತ್ ಮೇಲೆ ಬೀಳುತ್ತೆ. ಜೊತೆಗೆ ನಾನು ಯಾವ್ದೆಲ್ಲ ಮಿಸ್ಟೇಕ್ ಗಳನ್ನ ನೀವು ಮಾಡಬಾರ್ದು ಅಂತ ತಿಳಿಸ್ಕೊಡ್ತೀನೋ ಸೊ ಈ ಒಂದು ಮಿಸ್ಟೇಕ್ ಗಳನ್ನ ನೀವು ಮಾಡಿದ್ರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ ನ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗುತ್ತೆ. ಹಾಗಾದ್ರೆ ಆ 8 ಕಾಮನ್ ಮಿಸ್ಟೇಕ್ ಗಳು ಯಾವ್ದು ಸೊ ಅದನ್ನ ಸರಿಪಡಿಸ್ಕೊಳ್ಳೋದು ಹೇಗೆ ಸೊ ಕಂಪ್ಲೀಟ್ ಆಗಿ ನೋಡೋಣ. ಓಕೆ, ಇನ್ನು ಮೊದಲನೇ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಓವರ್ ನೈಟ್ ಚಾರ್ಜ್ ಮಾಡೋದು. ಸೊ ಓವರ್ ನೈಟ್ ಚಾರ್ಜಿಂಗ್ ಅಂದಿದ ತಕ್ಷಣ ತುಂಬಾ ಜನರಿಗೆ ಇರಿಟೇಟ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ತುಂಬಾ ಜನರಿಗೆ ಈ ಅಭ್ಯಾಸ ಇರುತ್ತೆ. ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ ಓವರ್ ನೈಟ್ ಆಗಿ ಯಾಕೆ ಚಾರ್ಜ್ ಮಾಡಬಾರ್ದು ಅಂತ. ಓವರ್ ನೈಟ್ ಆಗಿ ಚಾರ್ಜ್ ಮಾಡೋದ್ರಿಂದ ಡೈರೆಕ್ಟ್ ಆಗಿ ನಿಮ್ಮ ಒಂದು ಬ್ಯಾಟರಿ ಮೇಲೆ ಮಾತ್ರ ಇಂಪ್ಯಾಕ್ಟ್ ಬೀಳೋದಿಲ್ಲ. ಸೊ ಜೊತೆಗೆ ನಿಮ್ಮ ಒಂದು ಪ್ರೊಸೆಸರ್ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ಸ್ಟೋರೇಜ್ ಆಗಿರ್ಬೋದು, ಸೊ ಎಕ್ಸೆಟ್ರಾ ಕ್ಯಾಮರಾದ ಒಂದು ಸೆನ್ಸರ್ ಗಳೆಲ್ಲ ಏನಿದೆ ಸೊ ಅದೆಲ್ಲ ಕೂಡ ಡ್ಯಾಮೇಜ್ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಸೊ ನೀವು ಮೊಬೈಲ್ ನ ಚಾರ್ಜ್ ಹಾಕಿ ಮಲ್ಕೊಳ್ತೀರಾ, ಸೊ 100% ಚಾರ್ಜ್ ಆಗೋ ಗಂಟೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ 100% ಚಾರ್ಜ್ ಆದ್ಮೇಲೆ ನಿಮ್ಮೊಂದು ಮೊಬೈಲ್ಗೆ ಬರ್ತಾ ಇರುವಂತ ಪವರ್ ಇನ್ಪುಟ್ ಏನಿರುತ್ತೆ ಸೊ ಅದು ಎಲ್ಲಿಯಾದ್ರೆ ಎಕ್ಸ್ಪ್ಯಾಂಡ್ ಆಗಬೇಕು, ಅಂದ್ರೆ ಬೇರೆ ಕಡೆಗಾದ್ರೆ ಟ್ರಾನ್ಸ್ಫರ್ ಆಗಬೇಕು. ಅವಾಗ ನಿಮ್ಮೊಂದು ಮೊಬೈಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಒಂದು ಬರ್ತಾ ಇರೋ ಪವರ್ ಏನಿದೆ ಸೊ ಅದು ಮೊಬೈಲ್ ಹೀಟ್ ಆಗೋ ಮುಖಾಂತರ ಅದನ್ನ ಹೊರಗಡೆ ಹಾಕುತ್ತೆ. ಅಂದ್ರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ ಏನಿದೆ ಸೊ ಅದು ಫುಲ್ ಚಾರ್ಜ್ ಆದ್ಮೇಲೆ ಹೀಟ್ ಆಗೋದು ಯಾಕೆ ಅಂತ ಹೇಳಿದ್ರೆ ಪವರ್ ಏನಿದೆ ಸೊ ಅದನ್ನ ಟ್ರಾನ್ಸ್ಫರ್ ಮಾಡ್ತಾ ಇರುತ್ತೆ ಹೊರಗಡೆಗೆ. ಸ್ಮಾರ್ಟ್ ಫೋನ್ ಹೀಟ್ ಆಗೋದ್ರಿಂದ ಬ್ಯಾಟ್ರಿಗೆ ಮಾತ್ರ ಅಲ್ಲ ಇತರೆ ಒಂದು ಹಾರ್ಡ್ ಡ್ರೈವ್ ಗಳಿಗೆ ತುಂಬಾನೇ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಈ ಮಿಸ್ಟೇಕ್ ನ ತುಂಬಾ ಜನ ಮಾಡ್ತೀರಾ, ಸೊ ಇದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಮೊಬೈಲ್ ನ ಚಾರ್ಜ್ ಮಾಡುವಂತ ಟೈಮ್ ಅಲ್ಲಿ ಯೂಸ್ ಮಾಡೋದು. ಮೊಬೈಲ್ ನ ಚಾರ್ಜ್ ಮಾಡುವಾಗ ಯಾಕೆ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಚಾರ್ಜಿಂಗ್ ಅನ್ನುವಂಥದ್ದು ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಟಾಸ್ಕ್. ಹಾಗೇನೆ ಮೊಬೈಲ್ ನ ರನ್ ಮಾಡುವಂಥದ್ದು ಅಥವಾ ಮೊಬೈಲ್ ನಲ್ಲಿ ಯಾವುದೋ ಒಂದು ಪರ್ಫಾರ್ಮೆನ್ಸ್ ನ ಪರ್ಫಾರ್ಮ್ ಮಾಡುವಂಥದ್ದು ಕೂಡ ಒಂದು ಕಂಪ್ಲೀಟ್ ಆಗಿರುವಂತಹ ಟಾಸ್ಕ್. ಎರಡು ಟಾಸ್ಕ್ ಗಳನ್ನ ನೀವು ಒಂದೇ ಸತಿ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ಗೆ ಹೆವಿ ಲೋಡ್ ಬೀಳುತ್ತೆ. ಸೊ ಅದರಿಂದ ಕಂಪ್ಲೀಟ್ ಆಗ್ಬಿಟ್ಟು ಒಂದು ಟಾಸ್ಕ್ ನ ಕರೆಕ್ಟ್ ಆಗಿ ಮಾಡಕ್ ಆಗೋದಿಲ್ಲ. ಆವಾಗ ನಿಮ್ಮೊಂದು ಮೊಬೈಲ್ ಹೀಟ್ ಆಗೋದು, ಹ್ಯಾಂಗ್ ಆಗೋದು ಪ್ರಾಬ್ಲಮ್ ಗಳು ನಿಮಗೆ ಈ ಒಂದು ಕೆಲಸನ ಮಾಡೋದ್ರಿಂದ ನೋಡಕ್ ಸಿಗುತ್ತೆ. ಆದ್ರಿಂದ ನೀವು ಮೊಬೈಲ್ ನ ಚಾರ್ಜ್ ಮಾಡುವಂತ ಟೈಮ್ ಅಲ್ಲಿ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಮೊಬೈಲ್ ಚಾರ್ಜ್ ಗೆ ಹಾಕುವಾಗ ಬ್ಯಾಟ್ರಿನ ಫುಲ್ ಆಗಿ ಡ್ರೈನ್ ಮಾಡ್ಬಿಟ್ಟು ಚಾರ್ಜ್ ಗೆ ಹಾಕೋದು. ಸೊ ಈ ಒಂದು ಮಿಸ್ಟೇಕ್ ನ ಮಾಡಬೇಡಿ. ನಿಮ್ಮೊಂದು ಸ್ಮಾರ್ಟ್ ಫೋನ್ ನಲ್ಲಿ ಬ್ಯಾಟ್ರಿ ಪರ್ಸೆಂಟೇಜ್ ಏನಿದೆ ಸೊ ಅದು 10ರಿಂದ 15% ಇರೋ ಗಂಟ ಮಾತ್ರ ಯೂಸ್ ಮಾಡಿ. ಸೊ ಅದಕ್ಕಿಂತ ಕಡಿಮೆ ಆಗ್ತಿದೆ ಅಂತ ಹೇಳಿದ್ರೆ ಚಾರ್ಜ್ ಮಾಡಿ. ತುಂಬಾ ಜನ ಮಾಡುವಂತ ಇನ್ನೊಂದು ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಯೂಸ್ ಮಾಡ್ತಾರೆ, ಸ್ವಲ್ಪ ಬ್ಯಾಟ್ರಿ ಕಡಿಮೆ ಆಗಿದ ತಕ್ಷಣ ಅಂದ್ರೆ ಪರ್ಸೆಂಟೇಜ್ ಡೌನ್ ಆಗಿದ ತಕ್ಷಣ ಚಾರ್ಜಿಗೆ ಹಾಕೋದು. ಅಂದ್ರೆ ಈಗ ಯೂಸ್ ಮಾಡ್ತಾರೆ ಒಂದು 75% ಆಗುತ್ತೆ, ಪುನಃ ಚಾರ್ಜ್ ಮಾಡೋದು 95-100 ಗಂಟ, ಪುನಃ ಯೂಸ್ ಮಾಡ್ಬಿಟ್ಟು 60 ಮಾಡ್ತಾರೆ, ಪುನಃ ಚಾರ್ಜಿಗೆ ಹಾಕ್ತಾರೆ. ಸೊ ಇದನ್ನ ಕೂಡ ನೀವು ಮಾಡಕ್ ಹೋಗ್ಬೇಡಿ. ಇದರಿಂದ ನಿಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಒಂದು 15% ಚಾರ್ಜ್ ಇದೆ ಅನ್ನುವಾಗ ಚಾರ್ಜಿಗೆ ಹಾಕಿ, ಹಾಗೇನೆ ಒಂದು 90 ಅಥವಾ 95% ಚಾರ್ಜ್ ಆದ್ಮೇಲೆ ಅದನ್ನ ರಿಮೂವ್ ಮಾಡಿ. ನೆಕ್ಸ್ಟ್ ಮಿಸ್ಟೇಕ್ ಕಡೆ ಹೋಗುವ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮದು ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಥವಾ ಇದೇ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೆಕ್ಸ್ಟ್ ಮಿಸ್ಟೇಕ್ ಏನು ಅಂತ ಹೇಳಿದ್ರೆ ಬೇರೆ ಬೇರೆ ಚಾರ್ಜರ್ ಗಳು ಅಥವಾ ಲೋಕಲ್ ಚಾರ್ಜರ್ ಗಳನ್ನ ಯೂಸ್ ಮಾಡೋದು. ಸೊ ಆದಷ್ಟು ನಿಮಗೆ ಸ್ಮಾರ್ಟ್ ಫೋನ್ ತಗೊಳ್ಳುವಾಗ ಸಿಕ್ಕಿರುವಂತ ಚಾರ್ಜರ್ ನ ಯೂಸ್ ಮಾಡಿ. ಅಕಸ್ಮಾತ್ ನಿಮ್ಮ ಒಂದು ಸ್ಮಾರ್ಟ್ ಫೋನ್ ಜೊತೆ ಚಾರ್ಜರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದೇ ಬ್ರ್ಯಾಂಡ್ ಅಥವಾ ಬೇರೆ ಒಳ್ಳೆ ಒಂದು ಸ್ಮಾರ್ಟ್ ಫೋನ್ ಬ್ರ್ಯಾಂಡ್ ನ ಚಾರ್ಜರ್ ನ ಯೂಸ್ ಮಾಡಿ. ಟ್ರಾವೆಲ್ ಮಾಡ್ತಾ ಇರ್ತೀನಿ, ಸೊ ಬೇರೆ ಬೇರೆ ಜಾಗಕ್ಕೆ ಹೋಗ್ತಾ ಇರ್ತೀನಿ, ನನಗೆ ಅಲ್ಲಿ ಸಿಕ್ಕಿರುವಂತ ಚಾರ್ಜರ್ ನ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆ ರೀತಿಯ ಕೆಲಸಗಳನ್ನ ಮಾಡಬೇಡಿ. ಆದಷ್ಟು ಸ್ಮಾರ್ಟ್ ಫೋನ್ ಗೆ ಸಪರೇಟ್ ಆದಂತ ಚಾರ್ಜರ್ ನ ಕ್ಯಾರಿ ಮಾಡಿ ಅಥವಾ ನೀವು ಪವರ್ ಬ್ಯಾಂಕ್ ನ ಕೂಡ ಇದರಲ್ಲಿ ಪ್ರಿಫರ್ ಮಾಡಬಹುದು. ನೆಕ್ಸ್ಟ್ ತುಂಬಾ ಜನ ಮಾಡುವಂತ ಮಿಸ್ಟೇಕ್ ಅಂತ ಹೇಳಿದ್ರೆ ಓವರ್ ಹೀಟಿಂಗ್ ಆಗ್ತಾ ಇದ್ರು ಕೂಡ ಅದನ್ನ ಇಗ್ನೋರ್ ಮಾಡೋದು. ಸ್ಮಾರ್ಟ್ ಫೋನ್ ನ ಚಾರ್ಜ್ ಮಾಡುವಂತ ಟೈಮ್ ಅಲ್ಲಿ ಮಾತ್ರ ಅಲ್ಲ, ಸೊ ನೀವು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೀರಾ, ಯಾವ್ದೋ ಟಾಸ್ಕ್ ನ ಪರ್ಫಾರ್ಮ್ ಮಾಡ್ತಾ ಇದ್ದೀರಾ, ಗೇಮಿಂಗ್ ಮಾಡ್ತಿದ್ದೀರೋ ಅಥವಾ ಬೇರೆ ಯಾವುದೇ ಕೆಲಸ ಮಾಡ್ತಾ ಇರಿ, ನಿಮ್ಮೊಂದು ಸ್ಮಾರ್ಟ್ ಫೋನ್ ಏನಾದ್ರೆ ಹೀಟ್ ಆಗ್ತಾ ಇದೆ ಅಥವಾ ಒಂದು ಲಿಮಿಟ್ ಗಿಂತ ಜಾಸ್ತಿ ಅಂದ್ರೆ ಓವರ್ ಹೀಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಿಮ್ಮೊಂದು ಸ್ಮಾರ್ಟ್ ಫೋನ್ ಯೂಸ್ ಮಾಡೋದನ್ನ ನಿಲ್ಲಿಸಿ. ಸೊ ಹೀಟ್ ಸ್ವಲ್ಪ ಕಡಿಮೆ ಆದ್ಮೇಲೆ ನೀವು ಪುನಃ ಆ ಒಂದು ಟಾಸ್ಕ್ ನ ಮಾಡಬಹುದು. ಸೊ ಕಂಟಿನ್ಯೂ ಆಗ್ಬಿಟ್ಟು ಮೊಬೈಲ್ ಹೀಟ್ ಆಗ್ತಿದ್ರು ಕೂಡ ಇಗ್ನೋರ್ ಮಾಡಿ ಯಾವುದೇ ಒಂದು ಟಾಸ್ಕ್ ನ ಮಾಡಕ್ ಹೋಗ್ಬೇಡಿ. ಸೊ ಇದರಿಂದ ನಿಮ್ಮೊಂದು ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಹೆಲ್ತ್ ಮಾತ್ರ ಅಲ್ಲ, ನಿಮ್ಮೊಂದು ಸ್ಮಾರ್ಟ್ ಫೋನ್ ನ ಪರ್ಫಾರ್ಮೆನ್ಸ್ ಕೂಡ ಡೌನ್ ಆಗುತ್ತೆ. ನೆಕ್ಸ್ಟ್ ಮಿಸ್ಟೇಕ್ ಬಂದು ಸ್ಮಾರ್ಟ್ ಫೋನ್ ಗಳಿಗೆ ತುಂಬಾ ದಪ್ಪವಿರುವಂತಹ ಅಥವಾ ತುಂಬಾನೇ ಹೆವಿ ಆಗಿರುವಂತ ಒಂದು ಬ್ಯಾಕ್ ಕವರ್ ಗಳನ್ನ ಹಾಕುವಂಥದ್ದು. ತುಂಬಾ ಜನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ಮೊಬೈಲ್ ನ ಫುಲ್ ಕವರ್ ಮಾಡಿಬಿಡ್ತೀರಾ, ಅಂದ್ರೆ ಸ್ಕ್ರೀನ್ ಅನ್ನು ಮುಚ್ಚುವಂತಹ ಕವರ್ ಗಳನ್ನ ಹಾಕ್ತೀರಾ ಅಥವಾ ಕೆಲವೊಬ್ರು ಬ್ಯಾಕ್ ಸೈಡ್ ಗೆ ಮಾತ್ರ ತುಂಬಾ ದಪ್ಪ ಇರುವಂತಹ ಕವರ್ ಗಳನ್ನ ಹಾಕ್ತೀರಾ. ಸೊ ಇದನ್ನ ನೀವು ಯಾವಾಗೆಲ್ಲ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಚಾರ್ಜ್ ಮಾಡುವಾಗ ಅಥವಾ ಗೇಮಿಂಗ್ ಆಡುವಾಗ ಆಗಿರ್ಬೋದು, ವಿಡಿಯೋ ಎಡಿಟಿಂಗ್ ಟೈಮ್ ಅಲ್ಲಿ ಆಗಿರ್ಬೋದು ಅಥವಾ ಹೆವಿ ಟಾಸ್ಕ್ ಗಳು ಮೊಬೈಲ್ ಹೀಟ್ ಆಗುವಂತಹ ಕೆಲಸಗಳನ್ನ ನೀವು ಮಾಡ್ತೀರಾ ಅಂತ ಹೇಳಿದ್ರೆ ಸೊ ಬ್ಯಾಕ್ ಕವರ್ ನ ರಿಮೂವ್ ಮಾಡಿ.
ಆದಷ್ಟು ಸ್ವಲ್ಪ ಸ್ಲಿಮ್ ಆಗಿರುವಂತಹ ಒಂದು ಬ್ಯಾಕ್ ಕವರ್ ಗಳನ್ನ ಯೂಸ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ ಒಂದು ಟಾಸ್ಕ್ ಮಾಡುವಾಗ ಅಥವಾ ಚಾರ್ಜ್ ಮಾಡುವಾಗ ಏನ್ ಹೀಟ್ ಆಗುತ್ತೆ, ಸೊ ಆ ಒಂದು ಹೀಟ್ ಏನಿದೆ ಸೊ ಅದು ಹೊರಗಡೆ ನೇಚರ್ ಅಲ್ಲಿ ಸ್ಪ್ರೆಡ್ ಆಗ್ಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ನೀವು ದಪ್ಪ ದಪ್ಪ ಕೇಸ್ಗಳನ್ನ ಹಾಕಿದೀರಾ ಅಂತ ಹೇಳಿದ್ರೆ ಸ್ಮಾರ್ಟ್ ಫೋನ್ಗೆ ಹೀಟ್ ಏನಿದೆ ಸೊ ಅದು ಹೊರಗಡೆಗೆ ಟ್ರಾನ್ಸ್ಫರ್ ಆಗೋದಿಲ್ಲ. ನೆಕ್ಸ್ಟ್ ಮಿಸ್ಟೇಕ್ ಬಂದ್ಬಿಟ್ಟು ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಅಪ್ಲಿಕೇಶನ್ ಗಳನ್ನ ಓಪನ್ ಮಾಡಿ ಇಡುವಂತದ್ದು, ಅದನ್ನ ರನ್ನಿಂಗ್ ಗೆ ಬಿಟ್ಟು ಬಿಡುವಂತದ್ದು. ಸೊ ಇದನ್ನ ಮಾಡಬೇಡಿ. ಯಾವ್ದೆಲ್ಲ ಅಪ್ಲಿಕೇಶನ್ ಗಳು ನಿಮಗೆ ಬೇಕಾಗಿರುತ್ತೆ ಯೂಸ್ ಮಾಡೋದಕ್ಕೆ, ಸೊ ಅಂತವುಗಳನ್ನ ಮಾತ್ರ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಕೊಳ್ಳಿ. ಸೊ ಜೊತೆಗೆ ನಿಮ್ಮೊಂದು ಟಾಸ್ಕ್ ನ ಕಂಟಿನ್ಯೂ ಮಾಡಿ. ಸೊ ಬೇರೆ ನೀವು ಬೆಳಿಗ್ಗೆಯಿಂದ ಯೂಸ್ ಮಾಡುವಂತ ಎಲ್ಲ ಅಪ್ಲಿಕೇಶನ್ ಗಳನ್ನ ಬ್ಯಾಕ್ ಸೈಡ್ ಅಲ್ಲಿ ಹಂಗೆ ರನ್ ಆಗೋದಕ್ಕೆ ಬಿಡಬೇಡಿ. ಸೊ ಇಂಥ ಟೈಮಲ್ಲಿ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ. ಜೊತೆಗೆ ಲೈಟ್ ಆಗಿ ನಿಮ್ಮೊಂದು ಬ್ಯಾಟ್ರಿನ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡ್ತಾ ಇರುತ್ತೆ. ಸೊ ಅದರಿಂದ ಚಾರ್ಜ್ ಬೇಗ ಖಾಲಿ ಆಗೋದು, ಸೊ ಈ ರೀತಿಯ ಪ್ರಾಬ್ಲಮ್ ಗಳು ನಿಮಗೆ ಆಗುತ್ತೆ. ಕೊನೆಯ ಮಿಸ್ಟೇಕ್ ಅಂತ ಹೇಳಿದ್ರೆ ನಿಮ್ಮೊಂದು ಸ್ಮಾರ್ಟ್ ಫೋನ್ ಅಲ್ಲಿ ಇರುವಂತಹ ಕೆಲವೊಂದು ಫೀಚರ್ಸ್ ಗಳಾಗಿ ಸೆನ್ಸಾರ್ ಗಳನ್ನ ಯೂಸ್ ಮಾಡದೇ ಇದ್ರು ಕೂಡ ಆನ್ ಮಾಡಿ ಇಡೋದು. ಸೊ ವೈಫೈ ಆಗಿರ್ಬೋದು, ಬ್ಲೂಟೂತ್ ಅಥವಾ ಲೊಕೇಶನ್, ಸೊ ಈ ರೀತಿಯ ಒಂದು ಫೀಚರ್ಸ್ ಗಳಾಗಿರ್ಬೋದು, ಕೆಲವೊಂದು ಸೆನ್ಸಾರ್ ಗಳನ್ನ ನೀವು ಯೂಸೇ ಮಾಡೋದಿಲ್ಲ ಡೈಲಿ, ಸೊ ಅದನ್ನೆಲ್ಲ ಆನ್ ಮಾಡಿ ಇಡೋದು. ಇದೆಲ್ಲ ಕಂಟಿನ್ಯೂ ರನ್ನಿಂಗ್ ಅಥವಾ ಆನ್ ಅಲ್ಲಿ ಇರೋದ್ರಿಂದ ನಿಮ್ಮೊಂದು ಬ್ಯಾಟರಿ ಸ್ವಲ್ಪ ಯೂಸ್ ಆಗ್ತಾ ಇರುತ್ತೆ. ಇದಿಷ್ಟಾಗಿತ್ತು ನಿಮ್ಮೊಂದು ಸ್ಮಾರ್ಟ್ ಫೋನ್ ನ ಬ್ಯಾಟರಿ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಬೀಳುವಂತ 8 ಕಾಮನ್ ಮಿಸ್ಟೇಕ್ ಗಳು. ಸೊ ಈ ವಿಡಿಯೋದ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಎಲ್ಲಾದ್ರೂ ಯೂಸ್ಫುಲ್ ಆಗಿದ್ರೆ ಸೊ ತಪ್ಪದೆ ಲೈಕ್ ಮಾಡಿ, ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಜೊತೆಗೆ ನಮ್ಮ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಬೆಲ್ ಕೂಡ ಆನ್ ಮಾಡ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್.